ಈಗ ಬಿಡದಿ ಪ್ರಾಜೆಕ್ಟ್ ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟ್. ಯಾರೋ ಪಾಪ ರಾಜಣ್ಣ ಅನ್ನೋ ನಿಮ್ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನ್ ಇನ್ಸ್ಪೆಕ್ಟರ್ ನೊಂದವ್ರ? ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು ಇಲ್ಲ. ಇವತ್ತು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡ್ಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಿಕ್ಕೆ ಬಿಡದಿ ಪ್ರಾಜೆಕ್ಟ್ ಅದೇನು ಹೇಳೋಲ್ಲ. 2018 ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ. ಕುಮಾರಸ್ವಾಮಿ ತಗದ್ ಯಾರು ಬಂದಿರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಮಾತನ್ನ ಒಂದ್ ಜಾಹೀರಾತು ಕೊಡಕ್ಕೂ ಒಂದ್ ಜನ ನಂಬ್ಕೊಳ್ಳೋ ತರ ಜಾಹೀರಾತು ಕೊಡಿ. ನೀವೇ ಅದಂತ ನನ್ನ ಹೇಳಿದಿನ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಏನ್ ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ಮಿಥಿಲಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ ನಲ್ಲಿ. ಅದನ್ನ ನಿನ್ನೆ ಜನಗಳ ಮುಂದಿಟ್ಟಿದ್ದೀನಿ. ಅವತ್ತೇನ್ ಹೇಳಿದ್ರು? ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ ನಲ್ಲಿ, ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನ ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತ ಹೇಳಿ ಆ ಸದನ ಸಮಿತಿ ರಿಪೋರ್ಟ್ ಅಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ ನಾವು. ಆ ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡ್ ಅಲ್ಲಿ ಯಾವ್ದಾದ್ರು ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿ ಇರಬೇಕು. ಅವತ್ ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟ್ ಅನ್ನ ಮಾಡತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007 ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಇದು ಕೂತ್ಕೊಂಡು ಓದಿ. ಅದರಿಂದ ಇವತ್ತು ನೈಸ್ನ ಹೆಸರಿನಲ್ಲಿ ಯಾವೊಂದು ಲೂಟಿ 30 ವರ್ಷದಲ್ಲಿ ಮಾಡ್ಕೊಂಡಿದ್ದೀರಿ. ಇವತ್ತು ಬೆಂಗಳೂರು ಮೈಸೂರು ರಸ್ತೆ ಆಗ್ಲೇ ಇಲ್ಲ, ಅದ್ರ ಜೊತೆಗೆ ಬಿಡದಿನಲ್ಲಿ ಲೂಟಿ ಮಾಡಕ್ಕೆ ಹೊರಟಿದ್ದೀರಿ. ಸಾವಿರಾರು ಕುಟುಂಬಗಳಿಗೆ ನೈಸ್ ರಸ್ತೆ ಕಾರ್ಯಕ್ರಮದ ಅಡಿನಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆಗಳನ್ನ ಬುಲ್ಡೋಸ್ ಮಾಡಿಸಿದ್ರು ಆ ಜಾಗ ಬೇಕು ಅಂತ ಹೇಳಿ. ಇದೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಹೈಕೋರ್ಟ್ ನ ಆದೇಶದ ಮೇರೆಗೆ ಹೇಳ್ತಾ ಇದ್ದೀನಿ. ಹಿಂದೆ ಇದೇ ಕಂಪನಿ ಹಲವಾರು ನ್ಯಾಯಾಲಯಗಳ ತೀರ್ಪುಗಳನ್ನ ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳನ್ನ ಮುಂದಿಟ್ಕೊಂಡು ದಾರಿ ತಪ್ಪಿಸಿದಂಥದ್ದು ಏನಿದೆ, ಇವತ್ತು ಹೈಕೋರ್ಟ್ ನ ಮುಂದೆ ನಿಜವಾದಂತ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ಹೈಕೋರ್ಟ್ ಇವತ್ತು ಕೊಟ್ಟಿರೋ ತೀರ್ಪಿದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.